ಕನಕಪುರ ಆದಿವಾಸಿ ಕುಟುಂಬವೊಂದು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ತಹಶೀಲ್ದಾರ್ ಬಳಿ ಮಾಡಿದ ಮನವಿಗೆ ತಕ್ಷಣ ಸ್ಪಂದಿಸಿದ ತಹಶೀಲ್ದಾರ್ ಜಿ ಮಂಜುನಾಥ್ ರವರು ಅಧಿಕಾರಿಗಳನ್ನು ಕರೆಸಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗದಂತೆ ಆದಷ್ಟು ಬೇಗನೆ ಆಧಾರ್ ಕಾರ್ಡ್ ಮಾಡಿಸಿ ಕೊಡುವಂತೆ ತಿಳಿಸಿದರು. ಈ ವೇಳೆ ತಮ್ಮ ನೋವನ್ನು ತೋಡಿಕೊಂಡ ಆದಿವಾಸಿ ಕುಟುಂಬ, 3 ತಲೆಮಾರುಗಳಿಂದ ನಾವು ಆಲನತ್ತ ಗ್ರಾಮದ ಬಳಿಯ ಕರಿಗೆಯನ ದೊಡ್ಡಿ ಗ್ರಾಮದಲ್ಲಿ ವಾಸವಿದ್ದು ನಮಗೆ ಯಾವುದೇ ರೇಷನ್ ಕಾರ್ಡ್ ಆಗಲಿ ವೋಟರ್ ಕಾರ್ಡ್ ಆಗಲಿ ಮಾಡಿಕೊಟ್ಟಿಲ್ಲ, ವಾಸಿಸಲು ಮನೆ ಕೂಡ ಇಲ್ಲ. ನಾವು ಡೇರೆ ನಿರ್ಮಿಸಿ ವಾಸ ಮಾಡುತ್ತಿರುವ ಬಗ್ಗೆ ತಿಳಿಸಿದರು. ಇದಕ್ಕೆ ಸ್ಪಂದಿಸಿದ ತಹಶೀಲ್ದಾರ್ ಜಿ ಮಂಜುನಾಥ್ ರವರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಹದೇವ್ ರವರನ್ನು ಕರೆಸಿ ಸರ್ಕಾರದಿಂದ ಈ ಕುಟುಂಬಕ್ಕೆ ದೊರೆಬೇಕಾದ ಸವಲತ್ತುಗಳನ್ನು ಒದಗಿಸುವಂತೆ ತಿಳಿಸಿದರು. ಈ ಕುಟುಂಬವನ್ನು ತಹಶೀಲ್ದಾರ್ ಬಳಿ ಕರೆದುಕೊಂಡು ಬಂದಿದ್ದ ದಲಿತ ಸಂಘಟನೆಗಳ ಮುಖಂಡರು ತಹಶೀಲ್ದಾರ್ ರವರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ನಮ್ಗೆ ಆಧಾರ ಇಲ್ಲ, ಮಕ್ಕಳುಗಳನ್ನ ಸ್ಕೂಲ್ ಸೇರ್ಸಕ್ ಆಧಾರ ಇಲ್ಲ, ಏನಿಲ್ಲ ಏನಿಲ್ಲ. ನಾವ್ ಕಾಡೇಲಿ ಕಾಡೇ ರೇಷನ್ ಕಾರ್ಡ್ ಇಲ್ಲ, ಏನಿಲ್ಲ, ಮನೆ ಇಲ್ಲ, ನಮ್ಗೆ ಏನಿಲ್ಲ ಹೇಳಿದ್ದಾರೆ. ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಮ್ದಿರೋಕ ಮನೇನೂ ಮಾಡ್ಕೊಡ್ತಾರೆ. ತಾಲೂಕು ಕೋಡಿಹಳ್ಳಿ ಹೋಬಳಿ ಆಲ್ನಾಥ ದಾಖಲೆ ಕರಿಗಯ್ಯನ ದೊಡ್ಡಿ ಗ್ರಾಮದಲ್ಲಿ ಒಂದು 2-3 ಫ್ಯಾಮಿಲಿಯವರು, ಒಂದು 10 ಜನ ಬುಡಕಟ್ಟು ಜನಾಂಗದವರು, ಕಾಡು ಪೂಜಾರಿ ಅಂತೇಳಿ ಅವ್ರ ಜನಾಂಗ ಅಲ್ಲಿ ವಾಸ ಮಾಡ್ತಾಯಿದ್ದಾರೆ. ಅವರು ಭಾಳ ಅವಿದ್ಯಾವಂತರು, ಜೀವನ ಮಾಡೋದೇ ತುಂಬ ಕಷ್ಟ ಅಂಥೇಳಿ. ಮತ್ತು ನಾನು ವೆರಿಫೈ ಮಾಡಿದಾಗ ಯಾವುದೇ ದಾಖಲಾತಿ ಇಲ್ಲ ಅವ್ರ ಹತ್ರ. ಆಧಾರ್ ಕಾರ್ಡ್ ಆಗಲಿ ಅಥವಾ ರೇಷನ್ ಕಾರ್ಡ್ ಆಗಲಿ ಅಥವಾ ವೋಟರ್ ಐ ಡಿ ಆಗಲಿ ಇವ್ರ ಹತ್ರ ಯಾವುದೂ ಇಲ್ಲ. ನೋಡಿ, ಆಧಾರ್ ಕಾರ್ಡ್ ಇಲ್ಲ ಅಂದರೆ ಸ್ಕೂಲಿಗೆ ಸೇರಿಸ್ಕೊಳ್ಳೋಲ್ಲ ಮಕ್ಕಳನ್ನ, ವೋಟರ್ ಐ ಡಿ ಇಲ್ಲ ಅಂದರೆ ವೋಟ್ರಿನ ಅವ್ರಿಗೆ ಹಕ್ಕು ಇರೋದಿಲ್ಲ. ರೇಷನ್ ಕಾರ್ಡ್ ಇಲ್ಲ ಅಂದರೆ ಅವ್ರಿಗೆ ಅಕ್ಕಿ ತೊಗೊಳೋದಕ್ಕೂ ರೇಷನ್ ಕಾರ್ಡ್ ಬೇಕೇ ಬೇಕು. ಇವಾಗ ಅಂಥ ದಾಖಲಾತಿಗಳು ಯಾವುದೂ ಇಲ್ಲ. ನಾನು ಇವಾಗ ಗಮನಿಸಿದೆ, ಆ ಥರ ಒಂದು ಅರ್ಜಿ ಕೊಟ್ಟಿದ್ದಾರೆ. ನಾನು ಕೂಡಲೇ ಪರಿಶೀಲನೆ ಮಾಡ್ತೀನಿ. ಮಾಡಿಬಿಟ್ಟು ಅವ್ರಿಗೇನಾದರೂ ಹಕ್ಕು ತಪ್ಪಿಸ್ಕೊಡೋದ್ರಲ್ಲಿ ನಾನು ಏನಾದರೂ ಒಂದು ಕೆಲಸ ಮಾಡ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಸಿಲ್ಕ್ ಸಿಟಿ, ಇದು ರಾಮನಗರ ಜಿಲ್ಲೆಯ ಜನತೆಯ ದನಿ. ಸದಾ ನಿಮ್ಮ ಸೇವೆಯಲ್ಲಿ. ಧನ್ಯವಾದಗಳು.